ಪ್ರಿಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ BR ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಸೆಟ್ ಮೆಂಟಲ್ ಎಬಿಲಿಟಿ 2025 ಪಾರ್ಟ್ 2 ಕೆಸೆಟ್ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ಆಲ್ರೆಡಿ ಬಿಡಿಸಿರುತ್ತೇನೆ. ಈಗ ಉಳಿದಿರ್ತಕ್ಕಂಥ ಒಂದು 2-3 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಮೊದಲ ಪ್ರಶ್ನೆ, ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ ಮತ್ತು ದಕ್ಷಿಣಕ್ಕೆ ತಿರುಗಿ 30 ಕಿಲೋಮೀಟರ್ ಸಾಗುತ್ತಾನೆ. ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಸಾಗುತ್ತಾನೆ. ಹಾಗಾದರೆ ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ? ನೋಡಿರಿ, ಮೊದಲಿಗೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ ತನ್ನ ಪೂರ್ವಕ್ಕೆ ಅಂತಂದ್ರೆ ಈ ಬಿಂದುವಿನ ತಕ್ಕದಾನಂದ್ರೆ ಅವನು ಏನು ಮಾಡಬೇಕು? ತನ್ನ ಪೂರ್ವಕ್ಕೆ ಹೋಗ್ಬೇಕು. ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್ ಹೋಗುತ್ತಾನೆ ಅಂದ್ರೆ 20 ಕಿಲೋಮೀಟರ್, 20 ಕಿಲೋಮೀಟರ್ಸ್. ನಂತರ ಏನು ಮಾಡ್ತಾನೆ ಅಂದ್ರೆ ದಕ್ಷಿಣಕ್ಕೆ ಅಂದ್ರೆ ಕೆಳಗಡೆ ಏನು ಮಾಡ್ತಾನವ? 30 ಕಿಲೋಮೀಟರ್ ಬರ್ತಾನೆ. 30 ಒಂದು ಸ್ವಲ್ಪ ಜಾಸ್ತಿ ಇತ್ತು ಬಂದಾಗ ಇದು 30 ಕಿಲೋಮೀಟರ್ ಆಯಿತು. ಪುನಃ ಅವೇನು ಮಾಡ್ತಾನೆ ಅಂದ್ರೆ ತನ್ನ ಎಡಕ್ಕೆ ಅಂತಂದ್ರೆ ಈ ಸೈಡ್ ಎಷ್ಟು ಬರ್ತಾನಂದ್ರೆ ಅವನು ಇಲ್ಲಿ 10 ಕಿಲೋಮೀಟರ್ ಬರ್ತಾನೆ. ಹಾಗಾದರೆ ಪ್ರಾರಂಭದ ಬಿಂದುವಿನಿಂದ, ಪ್ರಾರಂಭ ಅಂದರೆ ಈ ಬಿಂದುವಿನಿಂದ ಈ ಬಿಂದುವಿಗೆ ಇರ್ತಕ್ಕಂಥ ದೂರ ಕೇಳ್ಯಾರ. ಅಂದರೆ ಇದನ್ನು ನಾವಿಲ್ಲಿ ಈ ರೀತಿ ಮಾಡ್ಕೋಬೋದು. ಈ ದೂರ ಎಷ್ಟು ಅಂತ ಕೇಳೋದು. ನಮಗಿಲ್ಲಿ ನೇರವಾಗಿ ನಾವಿಲ್ಲಿ ಬಿಡ್ಸೋಕ್ಕಾಗೋದಿಲ್ಲ. ಇದನ್ನು ನಾವಿಲ್ಲಿ ಏನು ಮಾಡ್ಬೋದು ಅಂದ್ರೆ ಒಂದು ಆಯತವನ್ನು ರಚನೆ ಮಾಡ್ಕೋಬೋದು. ಈಗ ಇಲ್ಲಿಂದ ಇಲ್ಲಿಗೆ ದೂರ, ಇಲ್ಲಿಂದ ಈ ಬಿಂದುವಿಗೆ ದೂರ ಎಷ್ಟೈತೆ ಅಂದರೆ 30 ಕಿಲೋಮೀಟ್ರ್ ಐತೆ. ಇದರಾಗ ನಾವಿಲ್ಲಿ ಮಾಡ್ಕೋಬೋದು ಒಂದು ಸಮಾಂತರ ಗೆರೆಯನ್ನು ಹಾಕ್ಕೋಬೋದು. ಇಲ್ಲಿ ಒಂದು ಸಮಾಂತರ ಗೆರೆ ಹಾಕೊಂಡಾಗ ಈ ಕಡೆ ಇರ್ತಕ್ಕಂಥ 30 ಕಿಲೋಮೀಟ್ರ್ ದೂರ ಈ ಕಡೆ 30 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಒಂದು ಆಯತ ರೀತಿ ರಚನೆ ಆಗ್ತೈತಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ 20 ಐತಂದ್ರೆ ಕೆಳಗಡೆ ಕೂಡ ನಾವು ಇದನ್ನು ಅದಕ್ಕೆ ಸಮಾಂತರ ಗೆರೆ ಹಾಕ್ಕೊಂಡು ಇಲ್ಲಿ ಕೂಡ ನಾವು ನೋಡ್ಕೋಬೋದು, 20 ಮಾಡ್ಕೋಬೋದು. ನೋಡ್ರಿ, ಈಗ ಇದೊಂದು ನಮ್ಮ ಚಿತ್ರದಲ್ಲಿ ಕಾಣುವಂಥದ್ದು ಒಂದು ಕಡೆ ನಾವಿಲ್ಲಿ ನಾನು ಪೆನ್ ಕಲರ್ ಚೇಂಜ್ ಮಾಡ್ತೀನಿ. ಈಗ ಚಿತ್ರದಲ್ಲಿ ಕಾಣಿಸುವಂಥದ್ದು ಈ ಬಿಂದುವಿನಿಂದ, ಈ ಬಿಂದುವನ್ನು ನಾವು A ಅಂತ ತಗೊಳ್ಳೋಣ, ಈ ಬಿಂದುವನ್ನು C ಅಂತ ತಗೊಳ್ಳೋಣ. ಇಲ್ಲೊಂದು ಬಿಂದು ಉಳಿತೈತಿ, ಇದಕ್ಕೆ ನಾವು B ಅಂತ ತಗೊಳ್ಳೋಣ. ಈ ಬಿಂದುವಿನಿಂದ ಈ ಬಿಂದುವಿಗೆ ಇರ್ತಕ್ಕಂಥ ದೂರ ಮಾಡಬೇಕಾಗಿತ್ತು ನಾವು. ಹಾಗಾದ್ರೆ ಇಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಹಾಕೋಬೇಕು ನಾವಿಲ್ಲಿ. ಇಲ್ಲಿ ಕೋನ B ಯಾವಾಗಲೂ ಇರ್ತೈತೆ ಅಂದ್ರೆ 90 ಡಿಗ್ರಿ ಇರ್ತೈತೆ. ಯಾಕಂದರೆ B ಅನ್ನೋದೊಂದು ಆಯತದ ಒಂದು ಭಾಗ ಆಗಿರ್ತೈತಿ. ಕೋನ B 90 ಡಿಗ್ರಿ ಆದಾಗ ಪೈಥಾಗರಸ್ ಪ್ರಮೇಯ ಏನು ಹೇಳ್ತೈತೆ ಅಂದ್ರೆ ಒಂದು ಲಂಬ ಕೋನ ತ್ರಿಭುಜದಲ್ಲಿ ವಿಕಿರಣದ ವರ್ಗ ಅಂದರೆ ವಿಕಿರಣ ಅಂದರೆ ಯಾವುದಿಲ್ಲಿ AB, ಇದು ವಿಕಿರಣ ಬಾಹು ಅಂತ ಕರಿತೀವಿ ನಾವಿಲ್ಲಿ. ವಿಕಿರಣದ ವರ್ಗವು ಉಳಿದೆರಡು ಬಾಹು ಅಂದ್ರೆ ಇಲ್ಲಿ ಒಂದು ಬಾಹು AB, ಇನ್ನೊಂದು ಬಾಹು ಯಾವುದಂದ್ರೆ BC. ಎರಡೂ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರ್ತದೆ. ಈಗ ನಮಗಿಲ್ಲಿ B ದಿಂದ ಈ ಪಾಯಿಂಟ್ವರೆಗೂ ದೂರ 20 ಕಿಲೋಮೀಟರ್ ಐತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಎಷ್ಟೈತಿ ಅಂದ್ರೆ 10 ಕಿಲೋಮೀಟರ್. ಇಲ್ಲಿಂದ ಇಲ್ಲಿಗೆ ದೂರ ಎಷ್ಟೈತೆ ಅಂದರೆ ಇದು 10 ಕಿಲೋಮೀಟ್ರ. ಅಂದರೆ ಈ ದೂರ ಆಲ್ರೆಡಿ ಇಲ್ಲಿ ಐತಲ್ಲ, ಇದು 10 ಕಿಲೋಮೀಟ್ರ. ಅವಾಗ B ದಿಂದ C ಇರ್ತಕ್ಕಂಥ ದೂರ ಎಷ್ಟಾಗತ್ತೆ? 21 10 30 ಕಿಲೋಮೀಟ್ರ್ ಆಗುತ್ತೆ. ನಾವು ಪೈಥಾಗರಸ್ ಪ್ರಮೇಯದ ಪ್ರಕಾರ ಹಾಕಿದಾಗ ಪೈಥಾಗರಸ್ ಪ್ರಮೇಯದ ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲೂ ವಿಕಿರಣದ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಎಂದಾಗ ವಿಕಿರಣದ ವರ್ಗ ಅಂದರೆ ಇಲ್ಲಿ AC ಅನ್ನೋದು ವಿಕಿರಣ, ಇದರ ವರ್ಗ ಅನ್ನೋದು ಉಳಿದೆರಡು ಬಾಹುಗಳ ವರ್ಗಕ್ಕೆ ಸಮ ಐತಿ, ಲಂಬ ಬಾಹುಗಳಿಗೆ ವರ್ಗಕ್ಕೆ ಸಮ ಐತಿ. ಇನ್ನೊಂದು ಬಾಹು AB, ಅದರ ವರ್ಗ, ಮತ್ತೊಂದು ಬಾಹು BC, ಅದರ ಒಂದು ವರ್ಗ. ನಮ್ಗೆ ಬೇಕಾಗಿರುವಂಥದ್ದು AC ಯ ಬೆಲೆ ಕಂಡುಹಿಡಿಬೇಕು ನಾವಿಲ್ಲಿ.
AC ಸ್ಕ್ವೇರ್ ಇಲ್ಲಿ AB ಅಂದರೆ 30 ಕಿಲೋಮೀಟ್ರ್ ಐತಿ, 30 ವರ್ಗ. ಅದೇ ರೀತಿ ಇಲ್ಲಿ BC ಅಂತಂದ್ರೆ 21 ಇದು ಕೂಡ ಎಷ್ಟೈತೆ ಅಂದ್ರೆ ಇಲ್ಲಿ 30 ಕಿಲೋಮೀಟ್ರ್ ಐತಿ, 30ರ ವರ್ಗ. 30ರ ವರ್ಗ ಮಾಡ್ಕೊಂಡಾಗ 900. ಅದೇ ರೀತಿ ಇಲ್ಲಿ 30ರ ವರ್ಗ ಮಾಡ್ಕೊಂಡಾಗ 900 ಎರಡು ಕೂಡಿಸಿದ ಅಷ್ಟು ಆಗ್ತಂದ್ರೆ ಈಗ 1800 ಆಗ್ತದೆ. ಏನಾಗ್ತದೆ AC ಸ್ಕ್ವೇರ್ ಆಗಿ ನಮಗೆ ಬೇಕಾಗಿರುವಂಥದ್ದು AC. ಈ ಸ್ಕ್ವೇರನ್ನು ವರ್ಗವನ್ನು ಈ ಕಡೆ ಕಳಿಸಿದಾಗ ಏನಾಗ್ತದೆ ಅಂದರೆ ಇದು ವರ್ಗಮೂಲ ಆಗ್ತದೆ. 1800ರ ವರ್ಗಮೂಲ. 1800 ನಾವು ಏನು ಮಾಡ್ಬೋದು ಅಂದ್ರೆ ಇಲ್ಲಿ 900 ಎರಡಲೇ 1800 ಅಂತ ಬರಿಬೋದು. ಯಾಕಂದ್ರೆ 900ರ ವರ್ಗ ಮೂಲ ಎಷ್ಟಂದ್ರೆ 30. ಪೂರ್ಣ ವರ್ಗ ಆಗುವಂಗೆ ಅದರ ವರ್ಗಮೂಲ ಬರೆಯುವಂಗೆ ಬರ್ಕೋಬೇಕು. 900 ಅನ್ನೋದು ಕೂಡ ಪೂರ್ಣ ವರ್ಗ ಐತಿ. ಹಂಗಾರೆ ವರ್ಗಮೂಲ ಅಂತಂದ್ರೆ 900 ವರ್ಗ ತಕ್ಕೋಬೇಕು, ವರ್ಗಮೂಲ ತಕ್ಕೋಬೇಕು. ಎಷ್ಟು ಬರ್ತಂದ್ರೆ ನಮಗಿಲ್ಲಿ ಎಷ್ಟು ಬರ್ತಂದ್ರೆ ಇಲ್ಲಿ 30 ಬರ್ತೈತೆ ನೋಡ್ರಿ. 30 ಎರಡನ್ನು ವರ್ಗ ಬ್ರಾಕೆಟ್ ರೂಟ್ ಹೊರಗಡೆ ತಕ್ಕೊಳಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಅದು ಪೂರ್ಣ ವರ್ಗ ಅಲ್ಲ. ಅದಕ್ಕೆ ಇಲ್ಲಿ ಪ್ರಾರಂಭದ ಬಿಂದುವಿನಿಂದ ಇರ್ತಕ್ಕಂಥ ದೂರ ಎಷ್ಟಾಗ್ತಂದ್ರೆ ಇಲ್ಲಿ 30√2 ಕಿಲೋಮೀಟರ್. ಮೊದಲ ಆಯ್ಕೆ ಸರಿಯಾಗಿರುತ್ತದೆ. ಇನ್ನು ಅದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡನೇ ಒಂದು ಪ್ರಶ್ನೆ, ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತದೆ? JB IJ WD KL TG MN QK RP. ನಮ್ಗೆ ಇಲ್ಲಿ ಒಂದು ಚೂರು ಏನು ಗೊತ್ತಿರಬೇಕಂದ್ರೆ ABCD ಲೆಟರ್ಗಳು ಯಾವ್ಯಾವ ಸ್ಥಾನದಲ್ಲಿ ಬರ್ತಾವೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಈಗ ಮೊದಲಿಗೆ ನೋಡ್ರಿ, ಜಡ್ ಇದ್ದದ P ಆಗೈತೆ. ಏನಾಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಒಂದು ABCD ಎಲ್ಲ ಬರ್ಕೊಂಡ್ಬಿಡ್ತು. A B C D E F G H I J K L M N O P Q R S T U V W X Y Z. ಇವುಗಳ ಸ್ಥಾನಗಳು ಗೊತ್ತಿರಬೇಕು ನಮಗೆ. ಇದು ಒಂದನೇದು, 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26ನೇ ಅಕ್ಷರ. ಈಗ ನೋಡಕ್ಕೆ ಹೋದ್ವಿ ಅಂದ್ರೆ ಜಡ್ ಇದ್ದದ್ದು ಏನಾಗಿತ್ತು ಅಂದರೆ ಇಲ್ಲಿ W ಆಗೈತಿ, ಅಂದ್ರೆ ಹಿಂದೆ ಹೊಂಟೈತಿ. ಜಡ್ ಇದ್ದದ್ದು W, ಜಡ್ ಅಂದ್ರೆ 26ನೇ ಅಕ್ಷರ, W ಅಂದ್ರೆ 23ನೇ ಅಕ್ಷರ. ಎಷ್ಟು ಗ್ಯಾಪ್ ಐತಿ ಅಂದರೆ 1 2 3 ಹಿಂದೆ ಹೋಗೈತಿ. ಇದು -3 3 ಸಲ ಹಿಂದೆ ಹೋಗೈತಿ. ನೆಕ್ಸ್ಟ್ W ಇದ್ದದ್ದು ಏನಾಗೈತಿ ಅಂದರೆ T ಆಗೈತಿ. ಈಗ W ಇಲ್ಲಿ ಐತಿ ಅಂದರೆ T ಎಲ್ಲಿ ಐತಿ ನೋಡ್ರಿ, ಇಲ್ಲಿ ಐತಿ. W ಇಲ್ಲಿ 1 2 3 ಮತ್ತು 3 ಹಿಂದೆ ಹೋಗೈತಿ. ಅಗೇನ್ -3. ನೆಕ್ಸ್ಟ್ T ಅನ್ನು ನೋಡಿದಾಗ T ಇದ್ದದ್ದು ಏನಾಗೈತಿ ಇಲ್ಲಿ Q ಆಗೈತಿ. ಇದು ಎಷ್ಟು ಸಲ ಹಿಂದೆ ಹೋಗೈತಿ ಅಂದ್ರೆ T ಇದ್ದದ್ದು Q ಅಂದ್ರೆ 1 2 3. ಇಲ್ಲಿ T 20 ಅಕ್ಷರ ಐತಿ, Q 17 ಅಕ್ಷರ ಐತಿ. 1 2 3 ಮೂರನೇ 3 ಸಲ ಹಿಂದೆ ಹೋಗೈತಿ. ಹಂಗೆ ಏನಾಗಬೇಕಂದ್ರೆ ಇಲ್ಲಿ ನಮ್ಗೆ ಇರ್ತಕ್ಕಂಥ Q ಏನಾಗಬೇಕು, 3 ಸಲ ಹಿಂದಕ್ಕೆ ಹೋಗಬೇಕು. 3 ಸಲ ಹಿಂದಕ್ಕೆ. Q ಎಲ್ಲೈತಿ ನಮ್ದೀಗ ಇಲ್ಲೈತಿ. 3 ಸಲ ಹಿಂದಕ್ಕೆ ಹೋದಾಗ 1 2 3 N ಬರ್ತದೆ. ಫಸ್ಟ್ ಏನು ಬರ್ಬೇಕಂದ್ರೆ ಇಲ್ಲಿ ಮೊದಲ ಅಕ್ಷರ N ಬರ್ಬೇಕು. ಹಂಗಾರೆ ಇಲ್ಲಿ ಎರಡನೇ ಮತ್ತು ಮೂರನೇ ಆಪ್ಷನ್ ರಾಂಗ್. ಇನ್ನು ನೆಕ್ಸ್ಟ್ ಮುಂದೆ ಬರೀದು B ಇದ್ದು ಏನಾಗಿತ್ತು ಅಂದ್ರೆ ಇಲ್ಲಿ ನೋಡ್ರಿ D ಆಗೈತಿ. B ಇಲ್ಲಿ ಐತಿ, D ಇಲ್ಲಿ ಐತಿ ಅಂದ್ರೆ 2 ಅಕ್ಷರ ಮುಂದೆ ಹೋಗ್ಬೇಕು, +2. ನೆಕ್ಸ್ಟ್ ಅದೇ ರೀತಿ D ಇದ್ದದ್ದು ಏನಾಗಬೇಕಂದ್ರೆ G ಆಗ್ಬೇಕು. D ಇದ್ದದ್ದು G, D ಇಲ್ಲಿ ಐತಿ, G ಇಲ್ಲಿ ಐತಿ ಅಂದ್ರೆ 1 2 3 ಅಕ್ಷರ ಮುಂದೆ ಹೋಗ್ಬೇಕು. ಈಗ 2 ಅಕ್ಷರ ಮುಂದೆ ಹೋಗೈತಿ, ನಂತರ 3 ಅಕ್ಷರ ಮುಂದೆ ಹೋಗೈತಿ. ಇಲ್ಲಿ G ಇದ್ದದ್ದು ಏನಾಗಬೇಕಂದ್ರೆ ನಮಗಿಲ್ಲ Q ಆಗ್ಬೇಕು. ಈಗ K ಆಗ್ಬೇಕು. G ಇದ್ದದ್ದು K ಆಗ್ಬೇಕಂದ್ರೆ G ಎಲ್ಲೈತಿ ನಮ್ದೀಗ ಇಲ್ಲೈತಿ. K ಅಂದ್ರೆ 1 2 3 4 ಅಕ್ಷರ ಮುಂದೆ ನೋಡ್ರಿ. ಇಲ್ಲಿ ಸ್ವಲ್ಪ ಚೇಂಜ್ ಬದಲಾವಣೆ ಗಮನಿಸ್ತಾ ಇದ್ದೀವಿ ನಾವೀಗ.
ಮೊದಲಿಗೆ ಬಿ ಇದ್ದದ್ದು ಡಿ ಅಂದರೆ 2 ಅಕ್ಷರ ಮುಂದು, ಡಿ ಇದ್ದದ್ದು ಜಿ ಅಂದರೆ 3 ಅಕ್ಷರ ಮುಂದು, ಜಿ ಇದ್ದದ್ದು ಕೆ ಅಂದರೆ 4 ಅಕ್ಷರ ಮುಂದೆ. ಹಂಗಾದ್ರೆ ಮುಂದೆ ಏನಾಗಬೇಕು, ಕೆ ಇದ್ದದ್ದು ಎಷ್ಟು ಸಲ ಮುಂದೆ ಹೋಗ್ಬೇಕಂದ್ರೆ 5 ಸಲ ಮುಂದೆ ಹೋಗ್ಬೇಕು. ಯಾಕಂದ್ರೆ ಸರಣಿ ಇಲ್ಲಿ 2 ಸಲ ಮುಂದೆ, 3 ಸಲ ಮುಂದೆ, 4 ಸಲ ಮುಂದೆ ಅಂದ್ರೆ ಅದ್ರ ಮುಂದಿನ ಸಲ 5 ಸಲ ಮುಂದೆ ಹೋಗುತ್ತೆ. ಆವಾಗ ಇಲ್ಲಿ ಕೆ ಇದ್ದದ್ದು 5 ಸಲ ಮುಂದೆ ಹೋದಾಗ ಕೆ ಇಲ್ಲಿದೆ 1 2 3 4 5 ಪಿ ಬರ್ತದೆ. ನಮಗೀಗ ಯಾವ್ದು ಬರ್ತದೆ ಅಂದ್ರೆ ಇಲ್ಲಿ ಪಿ ಬರ್ತದೆ. ಪಿ ಎನ್ ಪಿ ಆಗ್ಬೇಕು, ಎನ್ ಪಿ. ನೆಕ್ಸ್ಟ್ ಎನ್ ಪಿ ಅಂದರೆ ಈಗ ನಮ್ಗೆ ಇಲ್ಲಿ ಆಪ್ಷನ್ಗಳಲ್ಲಿ ನೋಡಿದ್ರೆ ಗೊತ್ತಾಗ್ತಿ ಈಗ ಯಾವ ಸರಿ ಅನ್ನೋದು. 2ನೇ ಆಯ್ಕೆ ಸರಿ ಐತಿ, ಬಟ್ ಆದರೂ ಕೂಡ ನಾವೇನು ಮಾಡೋಣ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡ್ಬಿಡೋಣ ಎಲ್ಲನೂ. ಇನ್ನು ನೆಕ್ಸ್ಟ್ ಮುಂದುವರಿದು ಆ ಇದ್ದದ್ದು ಏನಾಗೈತೆ ನೋಡಲಿ, ಆ ಇದ್ದದ್ದು ಕೆ ಆಗೈತೆ. ಆ ಇದ್ದದ್ದು ಕೆ ಅಂದ್ರೆ 2 ಅಕ್ಷರ ಮುಂದೆ. ಆ ಇದ್ದದ್ದು ಕೆ ಅಂದ್ರೆ ಇಲ್ಲಿ 2 ಅಕ್ಷರ ಮುಂದೆ. ಕೆ ಇದ್ದದ್ದು ಎಮ್, ಕೆ ಇದ್ದದ್ದು ಎಮ್ ಅಂತಂದ್ರೆ ಕೆ ಇಲ್ಲಿ ಐತಿ, ಎಮ್ ಇಲ್ಲಿ ಐತಿ, 2 ಅಕ್ಷರ ಮುಂದೆ ಸ್ಥಿರವಾಗೈತಿ. ಈಗ ಎಮ್ ಇದ್ದದ್ದು ಓ, ಎಮ್ ಇದ್ದದ್ದು ಓ ಅಂದ್ರೆ ಎಮ್ ಇಲ್ಲಿದೆ 1 2 ಅಕ್ಷರ ಮುಂದೆ. ಎಮ್ ಇದ್ದದ್ದು ಓ ಅಂದ್ರೆ ಇಲ್ಲಿ 2 ಅಕ್ಷರ ಮುಂದೆ. ಅದೇ ರೀತಿ ಓ ಇದ್ದದ್ದು 2 ಸಲ ಮುಂದೆ ಹೋಗ್ಬೇಕು. ಅವಾಗ ಯಾವ ಅಕ್ಷರ ಬರ್ತೈತಿ, +2. ಓ ಇಲ್ಲಿದೆ ನಮ್ಮದು, ಇಲ್ಲಿದೆ 2 ಅಕ್ಷರ ಮುಂದೆ ಅಂದ್ರೆ ಕ್ಯೂ ಬರ್ಬೇಕು, ಎನ್ ಪಿ ಕ್ಯೂ. ನೋಡಿರಿ ಎನ್ ಪಿ ಕ್ಯೂ ಇಲ್ಲಿ ಆಪ್ಷನ್ದಾಗ ಐತಿ. ಇದು ಜೆ ಇದ್ದದ್ದು ಎಲ್ಲ ಆಗ್ಬೇಕು. ನೆಕ್ಸ್ಟ್ ಜೆ ಇದ್ದದ್ದು ಎಲ್ಲ, ಜೆ ಇಲ್ಲಿದೆ 1 2 3 ಅಕ್ಷರ ಮುಂದೆ ಹೋಗ್ಬೇಕು. ಎಲ್ಲಿದ್ದದ್ದು ಎನ್, ಎಲ್ಲಿದ್ದದ್ದು ಎನ್ ಅಂತಂದ್ರೆ ಇಲ್ಲಿ 1 ಅಕ್ಷರ ಮುಂದೆ. ಎಲ್ಲಿದ್ದದ್ದು ಎನ್ ಈ ಒಂದು ನಿಮಿಷ. ಜೆ ಇದ್ದದ್ದು ಎಲ್, ಜೆ ಇದ್ದದ್ದು ಎಲ್ ಅಂತಂದ್ರೆ 2 ಅಕ್ಷರ, 2 ಅಕ್ಷರ ಮುಂದೆ ಹೊಂಟೈತಿ. ಇಲ್ಲಿ 2 ಅಕ್ಷರ. ಎಲ್ಲಿದ್ದದ್ದು ಎನ್, ಎಲ್ಲಿದ್ದದ್ದು ಎನ್ ಅಂತಂದ್ರೆ ಇಲ್ಲಿ 2 ಅಕ್ಷರ. ಆಮೇಲೆ ಎನ್ ಇದ್ದದ್ದು ಪಿ, ಎನ್ ಇದ್ದದ್ದು ಏನಾಗುತ್ತೆ ಈಗ ಪಿ ಅಂದರೆ 2 ಅಕ್ಷರ. ಅದೇ ರೀತಿ ಪಿ ಇದ್ದದ್ದು 2 ಅಕ್ಷರ ಮುಂದೆ ಹೋದ್ರೆ ಹಾಗೇನು ಆರ್ ಬರ್ತೈತಿ. ಇಲ್ಲಿ ಎನ್ ಪಿ ಕ್ಯೂ ಆರ್. ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಯ್ಕೆ ನೋಡ್ರಿ. ನಮಗಿಲ್ಲಿ ಸ್ವಲ್ಪ ಏನು ಮಾಡ್ಕೋಬೇಕಂದ್ರೆ ಈ ರೀತಿ ಕೋಡಿಂಗ್ ಡಿಕೋಡಿಂಗ್ ಬಂದಾಗ ನಾವು ABCDಗಳನ್ನು ಅವುಗಳ ಎಷ್ಟನೇ ಸಂಖ್ಯೆ ಅದಾವ ಅನ್ನೋದು ನಮ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಈ ರೀತಿ ನಾವು ಚಾರ್ಟ್ ಮಾಡಿ ಬರ್ಕೊಂತೀವಿ ಅಂದ್ರೆ ನಮ್ಗೆ ಸಮಸ್ಯೆನ ಈಸಿಯಾಗಿ ಬಿಡಿಸ್ಬೋದು. ನೆಕ್ಸ್ಟ್ ಇಲ್ಲಿ ಸಮಸ್ಯಾ ರೇಖಾಚಿತ್ರಗಳು ಈ ಕೆಳಗಿನಂತಿವೆ. ಉತ್ತರದ ರೇಖಾಚಿತ್ರಗಳು ಈ ಕೆಳಗಿನಂತಿವೆ. ಅಂದ್ರೆ ಒಂದು ಚಿತ್ರವನ್ನು ಕೊಟ್ಟರು, ಚಿತ್ರಗಳನ್ನು ಒಂದು ನಿಯಮಬದ್ಧವಾಗಿ ಜೋಡಣೆ ಮಾಡ್ಯಾರು. ಇದರ ಮುಂದಿನ ಒಂದು ಚಿತ್ರ ಯಾವ್ದು ಬರುತ್ತೆ ಅನ್ನೋದು ಅವರ ಪ್ರಶ್ನೆ. ನೋಡಿರಿ ಮೊದಲಿಗೆ ನೋಡಿದಾಗ ಇಲ್ಲಿ ಒಳಗಡೆ ತ್ರಿಭುಜ ಐತಿ. ಈ ತ್ರಿಭುಜ ಇಲ್ಲಿ ಹೊರಗಡೆ ಬಂದದ್ದು. ನೆಕ್ಸ್ಟ್ ಇಲ್ಲಿ ಇದ್ರ ಒಳಗಡೆ ಇರ್ತಕ್ಕಂಥ ವೃತ್ತ ಏನಾಗೈತೆ ಅಂದ್ರೆ ಇಲ್ಲಿ ಹೊರಗಡೆ ಬಂದದ್ದು. ಅಂದ್ರೆ ಒಂದು ಪ್ಯಾಟರ್ನ್ ಅಬ್ಸರ್ವ್ ಆಗತ್ತೆ. ಒಳಗಡೆ ಇರ್ತಕ್ಕಂಥ ಪಂಚಭುಜಾಕೃತಿ ಇಲ್ಲಿ ಹೊರಗಡೆ ಬಂದದ್ದು. ಅದನ್ನು ನೋಡಕ್ಕೆ ಹೋದ್ರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಷಡ್ಭುಜಾಕೃತಿ ಏನಾಗೈತೆ ಅಂದ್ರೆ ಇಲ್ಲಿ 6 ಭಾಗಗಳನ್ನು ಹೊಂದಿರತಕ್ಕಂಥ ಆಕೃತಿ ಇಲ್ಲಿ ಹೊರಗಡೆ ಬಂದೈತಿ. ಹಂಗಾದ್ರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ವಜ್ರಾಕೃತಿ ಟೈಪ್ ಐತಿ. ವಜ್ರಾಕೃತಿ ಟೈಪ್ ಇದ್ದದ್ದು ಏನಾಗಬೇಕಂದ್ರೆ ಹೊರಗಡೆ ಬರಬೇಕು. ಈ ರೀತಿ ಹೊರಗಡೆ ಬರಬೇಕು. ಬಟ್ ಒಳಗೆ ಯಾವ್ದು ಆಕೃತಿ ಬರುತ್ತೆ ಅನ್ನೋದು ಇನ್ನೂ ಫಿಕ್ಸ್ ಆಗಿಲ್ಲ. ಹಂಗಾರೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ವಜ್ರಾಕೃತಿ ಯಾವುದಂತಂದ್ರೆ ಇದಲ್ಲ, ಇದಲ್ಲ, ಬಿ ಮತ್ತು ಡಿ ಇರ್ಬೋದು. ಬಟ್ ಇದನ್ನು ನೋಡಕ್ಕೆ ಹೋದಿವಿ ಅಂದ್ರೆ ನಾವಿಲ್ಲಿ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಏನಂತಂದ್ರೆ ಒಳಗಡೆ ಬಂದಿರತಕ್ಕಂಥ ಆಕೃತಿ ಯಾವುದೋ ರಿಪೀಟ್ ಆಗಿ ನೋಡ್ರಿ. ಮೊದಲಿಗೆ ಏನು ಬಂದಿತ್ತು ಅಂದರೆ ಇಲ್ಲಿ ತ್ರಿಭುಜ ಬಂದಿತ್ತು, ಇಲ್ಲಿ ವೃತ್ತ ಬಂದಿತ್ತು, ಇಲ್ಲಿ ಪಂಚಭುಜ, ಷಡ್ಭುಜ, ವಜ್ರಾಕೃತಿ ಬಂದಿತ್ತು. ಇವು ಎಲ್ಲ 5 ಆಕೃತಿಗಳಲ್ಲಿ ಒಳಗಡೆ ಬಂದಿರತಕ್ಕಂಥ ಆಕೃತಿಗಳು ಯಾವ ಪುನರಾವರ್ತಿತವಾಗಿಲ್ಲ. ಹಂಗೆ ನೋಡಕ್ಕೆ ಹೋದ್ರೆ ಈಗ ನಾವಿಲ್ಲಿ ಬಿ ಅಂತೂ ಮಾಡೋಕ್ಕಾಗೋದು. ಯಾಕಂದ್ರೆ ಇದು ಯಾವುದಿದೆ ಷಡ್ಭುಜಾಕೃತಿ ರಿಪೀಟ್ ಆಗ್ತದೆ. ಎಲ್ಲಿ ಈ ಆಕೃತಿಯಲ್ಲಿ ಒಳಗಡೆ ಸೇರ್ತಕ್ಕಂಥ ಷಡ್ಭುಜಾಕೃತಿ 4ನೇ ಆಕೃತಿ. ಅದಕ್ಕೆ ಇದನ್ನು ಬಿಟ್ಟು ಒಂದು ನಾವಿಲ್ಲಿ ಏನು ಮಾಡ್ಬೋದು, ಡಿ ಆಯ್ಕೆಯನ್ನು ಸರಿ ಅಂತ ಗುರುತಿಸ್ಬೋದು. ಯಾಕಂದರೆ ಇಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಆಯತ. ಆಯತ ಇಲ್ಲಿ ಈ ಒಂದು ಕೊಟ್ಟಿರ್ತಕ್ಕಂಥ ಆಕೃತಿಯಲ್ಲಿ ಎಲ್ಲಿ ಬಂದಿಲ್ಲ. ಅದಕ್ಕೆ ಇಲ್ಲಿ ಏನಾಗ್ಬೋದು ಅಂದ್ರೆ ಆಯತ ಸರಿ ಆಗ್ಬೋದು. ವಜ್ರಾಕೃತಿ ಒಳಗಡೆ ಏನಾಗ್ಬೋದು ಆಯತ. ಅದಕ್ಕೆ ಇಲ್ಲಿ 4ನೇ ಆಪ್ಷನ್ ಸರಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.